ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಟುಡೇ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಫಾರ್ ಕ್ಲಾಸ್ 11 ಸ್ಟೂಡೆಂಟ್ಸ್ ಅಂಡ್ ಆಫ್ ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಲಾಸ್ 12 ಸ್ಟೂಡೆಂಟ್ಸ್ ಆಸ್ ವೆಲ್. ಇಬ್ಬರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರೋ ಸ್ಟ್ರಾಟಜಿ ಆಗಿರುತ್ತೆ. ಅಂಡ್ ದಟ್ ಈಸ್ ಸ್ಟಾರ್ಟಿಂಗ್ ಕ್ಲಾಸ್ 11 ಡೂಸ್ ಅಂಡ್ ಡೋಂಟ್ಸ್. ಏನನ್ನ ಮಾಡಬೇಕು ಮತ್ತೆ ಯಾವುದನ್ನ ಮಾಡಬಾರ್ದು ಕ್ಲಾಸ್ 11 ನಲ್ಲಿ, with respect to syllabus, with respect to scholastic, or you can say curriculum. ಸೊ ಅದೇನು ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ, ಕ್ಲಾಸ್ 11 ನಲ್ಲಿದ್ರೆ ನೀವು ಯಾವ ತರ ಯಾವುದನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಇವತ್ತಿನ ಸ್ಟ್ರಾಟಜಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಸ್, ಅಂಡ್ ವಾಟ್ ಈಸ್ ದಿಸ್ ಕ್ಲಾಸ್ 11? ಸೊ ಟಿಲ್ ನೌ ಯು ಹ್ಯಾವ್ ಸ್ಟಡಿಡ್ ಫ್ರಮ್ ಕ್ಲಾಸ್ 1 to ಕ್ಲಾಸ್ 10 ತುಂಬಾನೇ ಸ್ಟಡಿ ಮಾಡಿರ್ತೀರಾ. ಓಕೆ, ತುಂಬಾನೇ ಸಿಲೆಬಸ್ಗಳು ಹೋಗಿರುತ್ತೆ, ತುಂಬಾನೇ ಚಾಪ್ಟರ್ಸ್ಗಳನ್ನ ಕಲ್ತ್ಕೊಂಡಿರ್ತೀರಾ. And remember, this is the state of transition. ಇಲ್ಲಿ ಟ್ರಾನ್ಸಿಷನ್ ಆಗುತ್ತೆ and you are completely exposing to the new world where you are going to learn a small portion as a subject. ಒಂದು ಸ್ಮಾಲ್ ಪೋರ್ಷನ್ ಅಂತ ನೀವು ಕ್ಲಾಸ್ 10 ಅಲ್ಲಿ ಏನು ಓದಿರ್ತೀರಾ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಸಬ್ಜೆಕ್ಟ್ ಅಂತ ಹೋಗ್ತೀವಿ. ಕ್ಲಾಸ್ 10 ಅಲ್ಲಿ ಇದ್ದಾಗ ನಾವು ಸೈನ್ಸ್ ಅಂತ ನೋಡ್ತೀವಿ. ಆ ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ ಜಸ್ಟ್ ಪಾರ್ಟ್ಸ್ಗಳನ್ನ ನೋಡ್ತೀವಿ. ಆದರೆ ಪಿ ಯು ಲೆವೆಲ್ಗೆ ಬಂದಾಗ ಸೊ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಸ್ಟಡಿ ದೋಸ್ ಪಾರ್ಟ್ಸ್ ಆಸ್ ಅ ಸಬ್ಜೆಕ್ಟ್. ಅಲ್ಲಿ ನಾವು ಯೂನಿಟ್ ಆಗಿ ಓದಿರೋದನ್ನ ಇಲ್ಲಿ ಚಾಪ್ಟರ್ ಆಗಿ ಓದ್ತೀವಿ, ಅಂದ್ರೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಅಂಡ್ ದಿಸ್ ಇಸ್ ದ ಟೈಮ್, ದ ಸ್ಟೇಟ್ ಆಫ್ ಟ್ರಾನ್ಸಿಷನ್, ಅಂಡ್ ಯು ನೀಡ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಇಲ್ಲಿ ನಾವು ಎಲ್ಲವನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಮೆನಿ ಆಫ್ ನೀವು ಕೆಲವರೇನಾಗಿರುತ್ತೆ, ಯು ಆರ್ ಕಮಿಂಗ್ ಫ್ರಮ್ ಕನ್ನಡ ಮೀಡಿಯಂ ಟು ಇಂಗ್ಲಿಷ್ ಮೀಡಿಯಂ. ಡೈರೆಕ್ಟ್ ಆಗಿ ಸೈನ್ಸ್ ಅಂತ ಹೇಳಿದ್ರೆ, ಎಸ್ಪೆಷಲಿ ಯು ಆರ್ ಚೂಸಿಂಗ್ ಸೈನ್ಸ್ ಕಾಂಬಿನೇಷನ್ಸ್, ಯು ನೀಡ್ ಟು ಸ್ಟಡಿ ಎವ್ರಿಥಿಂಗ್ ಇನ್ ಇಂಗ್ಲಿಷಲ್ಲೇ ಓದಬೇಕಾಗತ್ತೆ, ಬರಿಬೇಕಾಗತ್ತೆ. ಸೊ ಈ ಟೈಮಲ್ಲಿ ಕೆಲವರ ಸ್ಥಿತಿ, ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ಜಸ್ಟ್ ಲೈಕ್ ಎ ಫಿಶ್ ಔಟ್ ಆಫ್ ದ ಬೌಲ್, ನೀರಿನಿಂದ ಹೊರಗಡೆ ಬಿದ್ದಿರೋ ಮೀನ್ ತರ. ಆದ್ರೆ ಅವಾಗಲೇ ಹೇಳ್ದಾಗೆ ನಾವು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಏನು ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಆಫ್ PUC, ಪ್ರೀ ಯೂನಿವರ್ಸಿಟಿ, ಯು ಕ್ಯಾನ್ ಸೇ ಕ್ಲಾಸ್ 11, ಕ್ಲಾಸ್ 12. ಆ ಸಿಲೆಬಸ್ ಯಾವ ತರ ಇರುತ್ತೆ. ಟೇಕ್ 1 month, ಒಂದು ತಿಂಗಳನ್ನು ತೆಗೆದುಕೊಳ್ಳಿ, ಜಸ್ಟ್ ಟು ಎಕ್ಸ್ಪ್ಲೋರ್ ದ ಸಿಲೆಬಸ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಆಫ್ ದ ಎಕ್ಸಾಮಿನೇಷನ್ ಅಂಡ್ ದ ಪ್ಯಾಟರ್ನ್ ಆಫ್ ದ ಲೆಕ್ಚರ್ಸ್. ತೆಗೆದುಕೊಳ್ಬೇಕು, ಟೈಮನ್ನು ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಮೀನ್ಸ್ ದ ಟ್ರಾನ್ಸಿಷನ್. ಸೊ ಆಫ್ಟರ್ ದಿಸ್ ಟ್ರಾನ್ಸಿಷನ್, ಯು ಆಲ್ ನೋ ದಟ್ ಟುಡೇ ಇಟ್ ಈಸ್ ದ ಎರಾ ಆಫ್ AI. ವಿ ಯೂಸ್ ಟು ಸೇ ದಟ್ 2021, ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್, ಅಥವಾ 2000 ಇಂದ 21st ಸೆಂಚುರಿಯನ್ನ ಕಂಪ್ಯೂಟರ್ ಎರಾ ಅಂತ ಹೇಳ್ತಾ ಇದ್ದು, ಅಂದ್ರೆ ಈಗ ಕಂಪ್ಯೂಟರ್ ಕಾಲ ಅಂತ ಹೇಳಿ. ಬಟ್ ಇವಾಗ ಎಸ್ಪೆಷಲಿ 2000 ಆನ್ವರ್ಡ್ಸ್, 2023, 24 ಅಂತ ಬಂದ್ರೆ AI ಎರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನ ನಾನು ಯಾಕೆ ಕ್ಲಾಸ್ 11 ಅಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಚೂಸ್ ದ ಪಾತ್ ರೈಟ್ ನೌ. ಇವಾಗ ನಮ್ಮ ಪಾತ್ ಅನ್ನ ನಾವು ಚೂಸ್ ಮಾಡಬೇಕು, ಅದು ಕೂಡ ವೈಸ್ ಆಗಿ ಚೂಸ್ ಮಾಡಬೇಕಾಗುತ್ತೆ. ಈ AI ಎರಾ ಏನಿದೆ, ದಿಸ್ ಇಸ್ ಗೋಯಿಂಗ್ ಟು ಚೇಂಜ್ ದ ವರ್ಲ್ಡ್ ಇನ್ ಅ ಡ್ರಾಸ್ಟಿಕ್ ವೇ. ಡ್ರಾಸ್ಟಿಕ್ ಆಗಿ ಎಂಟೈರ್ ವರ್ಲ್ಡ್ ಚೇಂಜ್ ಆಗ್ತಾ ಇದೆ. ಅಂಡ್ ನಿಮಗೆ ಗೊತ್ತಾಗ್ತಾ ಇದೆ, ಜಾಬ್ಸ್ಗಳನ್ನ AI ಸೀಕ್ ಮಾಡ್ತಾ ಇದೆ, ಜಾಬ್ಸ್ಗಳು ರೀಪ್ಲೇಸ್ ಆಗ್ತಾ ಇದೆ. ಸೊ ಆ ಒಂದು ವರ್ಕ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗಿದೆ. ದಟ್ಸ್ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಕ್ಲಾಸ್ 12 ಮುಗಿದ ತಕ್ಷಣ ದೇರ್ ಆರ್ ಮೆನಿ ಕೋರ್ಸಸ್, ಓಕೆ, ವೇರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕಂಪ್ಯೂಟರ್ and we are going to apply that knowledge in every field. ಬರೀ ಆ ಒಂದು ನಾಲೆಡ್ಜ್ ಅನ್ನ ಅದೇ ಫೀಲ್ಡ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ AI ಇನ್ ಎವ್ರಿ ಫೀಲ್ಡ್. ನಾವು ಸ್ಟಡಿ ಮಾಡಬೇಕಾದ್ರೂ ಕೂಡ AI ಅನ್ನ ಇವತ್ತು ಯುಟಿಲೈಸ್ ಮಾಡ್ತಾ ಇದ್ದೀವಿ. ಸೊ ಸಮಟೈಮ್ಸ್ ವಿ ಆರ್ ನಾಟ್ ಏಬಲ್ ಟು ಆಸ್ಕ್ ಡೌಟ್ಸ್ ವಿತ್ ಅವರ್ ಲೆಕ್ಚರ್ಸ್, ದೆನ್ ವಿ ಕ್ಯಾನ್ ಗೋ ಫಾರ್ AI. ಸೊ ಈ ತರ ಒಂದು ಎರಾ ಇದೆ ಇವಾಗ, ರೈಟ್? So that's why I have mentioned here, don't fall back. ಹಿಂದೆ ಯಾವತ್ತೂ ಉಳ್ಕೊಬಾರ್ದು, ಬಿಕಾಸ್ ದ ವರ್ಲ್ಡ್ ಇಸ್ ಗೋನಾ ಚೇಂಜ್ ಆಗ್ತಾನೆ ಇರುತ್ತೆ, ಚೇಂಜ್ ಆಗ್ತಾನೆ ಇದೆ. ಸೊ ನಾವು ಅದ್ರ ಜೊತೆನೂ ಕೂಡ ಹೋಗ್ತಾ ಇರಬೇಕು, ರೈಟ್? ಸೊ ಹಾಗಾಗಿ ಈ AI ಎರಾದಲ್ಲಿ
ನಮ್ಮ ನಾಲೆಡ್ಜ್ ಕೂಡ, ನಮ್ಮ ಎಕ್ಸ್ಪ್ಲೋರ್ ಏನಿದೆ ಅದು ಕೂಡ ಸ್ವಲ್ಪ ಫಾಸ್ಟ್ ಆಗಿರಬೇಕು, ಡ್ರಾಸ್ಟಿಕ್ ಆಗಿರಬೇಕು, ರ್ಯಾಪಿಡ್ ಆಗಿರಬೇಕು. ಓಕೆ, ಅಂಡ್ ಬೈ ಯುಟಿಲೈಸಿಂಗ್ ದಿಸ್ AI, ಇದನ್ನ ಯುಟಿಲೈಸ್ ಮಾಡಿಕೊಂಡು ಸ್ಟಡಿ ಮಾಡಬೇಕಾಗತ್ತೆ. ಅಂಡ್ ವೈಲ್ ಯು ಆರ್ ಚೂಸಿಂಗ್ ದ ಕಾಂಬಿನೇಷನ್ಸ್, ಸೊ ವಿ ನೀಡ್ ಟು ಚೂಸ್ ವೈಸ್ಲಿ, ಬಿಕಾಸ್ ದೇರ್ ಆರ್ ಮೆನಿ ಕಾಂಬಿನೇಷನ್ಸ್. ಆಸ್ ಐ ಸೆಡ್, ಕ್ಲಾಸ್ 10 ತನಕ ಒಂದು ಎರ ಅಂತ ನೀವು ಅನ್ಕೊಂಡ್ಬಿಟ್ರೆ, ಸೊ ದಟ್ ಇಸ್ ಜಸ್ಟ್ ಲೈಕ್ ಎ ಸ್ಟೆಮ್. ನೀವು ಕ್ಲಾಸ್ ಫಸ್ಟಿಂದ ಕ್ಲಾಸ್ 10 ತನಕ ಓದಿರೋ ಏನಿದೆ ಅದೆಲ್ಲ ಸ್ಟೆಮ್ ಇದ್ದ ಹಾಗೆ. ದಾಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸಪೋರ್ಟಿವ್ ಸ್ಟ್ರಕ್ಚರ್. ಬಟ್ ಲೇಟರ್ ದೇರ್ ಆರ್ ಮೆನಿ ಬ್ರಾಂಚಸ್, ತುಂಬಾನೇ ಬ್ರಾಂಚಸ್ಗಳಿರುತ್ತೆ. ಇವಾಗ ಬ್ರಾಂಚಸ್ಗಳನ್ನ ಚೂಸ್ ಮಾಡುವಾಗ ಎರಡು ರೀತಿಯಲ್ಲಿ ನಾವು ಚೂಸ್ ಮಾಡಬೇಕು. ಒಂದು, ಇಂಟ್ರೆಸ್ಟ್, ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್, ನಮ್ಮ ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ ಅನ್ನೋದ್ರ ಮೇಲೆ. ಸೆಕೆಂಡ್ ಒನ್ ಈಸ್ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್, ಬೇಸ್ಡ್ ಆನ್ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ಗೆ ಇರೋ ಎಫಿಷಿಯನ್ಸಿ ಏನಿದೆ, ಅಥವಾ ಜಾಬ್ ಓರಿಯೆಂಟೆಡ್ ಆಗಿರಬೇಕು, ಮುಂದೆ ನಮಗೆ ಯೂಸ್ಫುಲ್ ಆಗಿರಬೇಕು. ಹಾಗಾಗಿ ಟಾರ್ಗೆಟ್ ಮಾಡುವಾಗ ಇಂಟ್ರೆಸ್ಟ್ ಮೇಲೆ ಮತ್ತೆ ಅದಕ್ಕೆ ಇರೋ ವ್ಯಾಲ್ಯೂ ಮೇಲೆ ನಾವು ಆ ಕಾಂಬಿನೇಷನ್ನ ಚೂಸ್ ಮಾಡ್ತೀವಿ. ದ ಮೆನಿ ಕಾಂಬಿನೇಷನ್ಸ್. ನಾವು ಎರಡು ಯೂಶುವಲ್ ಆಗಿ ಕರ್ನಾಟಕದಲ್ಲಿ ಅಥವಾ ಎಲ್ಲಿಗೆ ಹೋದ್ರೂ ಕೂಡ ಇಂಪಾರ್ಟೆಂಟ್ ಆಗಿ ಎರಡು ಕೆಟಗರಿನ ನೋಡ್ತೀವಿ, ಆರ್ಟ್ಸ್ ಮತ್ತೆ ಸೈನ್ಸ್ ಅಂತ ಹೇಳಿ. ಐ ಆಮ್ just going to talk about science because in PW we are catering the science subjects, especially PCMB, right? ಹಾಗಾಗಿ ನಾನು ಸೈನ್ಸ್ ಸಬ್ಜೆಕ್ಟ್ಸ್ಗಳನ್ನ ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ದೇರ್ ಆರ್ ಮೆನಿ ಕಾಂಬಿನೇಷನ್ಸ್ ಇನ್ ಸೈನ್ಸ್. ಅದರಲ್ಲಿ ಈಗ ಮೇಜರ್ ಸಬ್ಜೆಕ್ಟ್ ಅಂತ ಬರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಬಯಾಲಜಿ. ದೆನ್ ಬಯಾಲಜಿ ರಿಪ್ಲೇಸ್ಮೆಂಟ್ ಆಗಿ ಕೆಮಿಸ್ಟ್ರಿ ಬರ್ಬೋದು, ಕಂಪ್ಯೂಟರ್ ಸೈನ್ಸ್ ಬರ್ಬೋದು. ಕಂಪ್ಯೂಟರ್ ಸೈನ್ಸ್ ಬದಲಾಗಿ ಇರೋ ಇಲೆಕ್ಟ್ರಾನಿಕ್ಸ್ ಬರಬಹುದು. ಬಟ್ ಈ ಎಲ್ಲ ಮೂರು ಕಾಂಬಿನೇಷನ್ಸ್ಗಳಲ್ಲಿ ಕಾಮನ್ ಆಗಿರೋ ಸಬ್ಜೆಕ್ಟ್ ಅಂತ ಹೇಳಿದ್ರೆ PCM. ಬಟ್ ಅದರ ಮೇಲ್ಭಾಗದಲ್ಲಿ ಡಿಪೆಂಡ್ ಆಗುತ್ತೆ ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಾ. ಸೊ ನೆಕ್ಸ್ಟ್ ಅದರ ಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ನಿಂತ್ಕೊಳ್ಳುತ್ತೆ. ಸೊ ಬೇಸ್ಡ್ ಆನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೆನ್ ಯು ಆರ್ ಗೋಯಿಂಗ್ ಟು ಚೂಸ್ ದ ಫ್ಯೂಚರ್ ಕೋರ್ಸ್ ಅನ್ನ ನಾವು ಚೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ವೈಲ್ ಚೂಸಿಂಗ್ ದ ಕಾಂಬಿನೇಷನ್, ಸೊ ಬಿ ವೈಸ್. PCMB ತೆಗೆದುಕೊಂತೀರಾ, ದೆನ್ ಯು ನೀಡ್ ಟು ಫೋಕಸ್ PCM ಅಲಾಂಗ್ ವಿತ್ ಬಯಾಲಜಿನ ಫೋಕಸ್ ಮಾಡಬೇಕಾಗತ್ತೆ. ಬಯಾಲಜಿ ಅಂತ ಬಂದ ತಕ್ಷಣ ನಾನು ಯಾವಾಗಲೂ ಹೇಳೋದಷ್ಟೇ, ಇಟ್ ಇಸ್ ನಾಟ್ ಓನ್ಲಿ ಎ ಸಬ್ಜೆಕ್ಟ್, ಇಟ್ ಈಸ್ ಅವರ್ ಲೈಫ್ ಸ್ಟೈಲ್. ಇದು ನಮ್ಮ ಲೈಫ್ ಸ್ಟೈಲ್, ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ತೀವಿ. ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಬಿಹೇವಿಯರ್ ಆಫ್ ನೇಚರ್ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ, ರೈಟ್? ಸೊ ಅಲ್ಲಿ ಬಂದಾಗ ಮೆಡಿಕಲ್ ಅಂತ ಬರುತ್ತೆ. ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾನೇ ಕ್ಯಾಟ್ರಿಂಗ್ ಇರುತ್ತೆ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಟ್ ಟುಡೇ. ಓಕೆ, ಸೊ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ, ಸರ್ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡವ್ರೆ ನೆಕ್ಸ್ಟ್ ಕಂಪ್ಯೂಟರ್ ಬಗ್ಗೆನೇ ಅಥವಾ ಸಾಫ್ಟ್ವೇರ್ ಬಗ್ಗೆನೇ ಇರುತ್ತಾ, ಅದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರುತ್ತಾ? ನಾಟ್ ಓನ್ಲಿ ದಾಟ್, PCMB ನೀವು PUC ಅನ್ನ ಮುಗಿಸಿದಲ್ಲೂ ಕೂಡ ಇವತ್ತು ತುಂಬಾನೇ ಕೋರ್ಸಸ್ಗಳಿದೆ. ಬೇಸ್ಡ್ ಆನ್ PCM ಯು ಕ್ಯಾನ್ ಗೋ ಫಾರ್ ಮೆನಿ ಕೋರ್ಸಸ್, ಬೇಕಾದಷ್ಟು ಕೋರ್ಸ್ಗಳನ್ನು ಆಪ್ಟ್ ಮಾಡ್ಕೊಬಹುದು. ಓಕೆ, ಸೊ ಹಾಗಾಗಿ ಈ ಮೂರು ಕೋರ್ಸ್ಗಳು ಅಥವಾ ಬೇರೆ ಯಾವುದೇ ಕೋರ್ಸ್ಗಳನ್ನ ನೀವು ಆಪ್ಟ್ ಮಾಡ್ತಾ ಇದ್ರೆ, ಸೊ ವೈಸ್ ಆಗಿ ಥಿಂಕ್ ಮಾಡಿ ನಿಮ್ಮ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಇರುತ್ತೆ ಮತ್ತೆ ಯಾವ ಕೋರ್ಸ್ಗೆ ಯಾವ ತರ ವ್ಯಾಲ್ಯೂ ಇದೆ ಇವತ್ತಿನ ಎರಾದಲ್ಲಿ. ಇವತ್ತು 2024 ಆಗಿರ್ಬೋದು ಅಥವಾ 26ಗೆ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಟೈಮಲ್ಲಿ. ಸೊ ವಿ ಹ್ಯಾವ್ ಟು ಪ್ರಿಡಿಕ್ಟ್ ದಟ್ ಅಂಡ್ ವಿ ನೀಡ್ ಟು ಚೂಸ್ ದಟ್. ಓಕೆ, ನೆಕ್ಸ್ಟ್ ಆಫ್ಟರ್ ಚೂಸಿಂಗ್ ದಟ್, ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ವಿ ಆರ್ ಟೀಚಿಂಗ್ PCMB. ಐ ಆಮ್ ಜಸ್ಟ್ ಗೋಯಿಂಗ್ ಟು ಫೋಕಸ್ ದಟ್. PCMB ಅನ್ನ ತೆಗೆದುಕೊಂಡ್ಮೇಲೆ ದೆನ್ ವಾಟ್ ನೆಕ್ಸ್ಟ್? If you are a PCMB student, physics, chemistry, mathematics and biology, you are focusing all these 4 subjects along with the languages. Languages karanna hage idona because anyhow you are studying that. But now we need to focus these 4 subjects for the next or upcoming competitive exams. Upcoming competitive exams like a NEET and KCET. Okay, ಕರ್ನಾಟಕದಲ್ಲಿ ಇರೋದ್ರಿಂದ ನಾನು ನೀಟ್ ಮತ್ತೆ KCET ಅಂತ ಹೇಳ್ತಾ ಇದ್ದೀನಿ. Then if you are focusing purely engineering, then we can go for JE as well. KCET ಜೊತೆಗೆ JE ಅನ್ನ ನಾವು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟಡಿಂಗ್ PCMB and what I need to do once I took this combination in PUC as a major subject? ಇದನ್ನು ತೆಗೆದುಕೊಂಡಾಗಿದೆ ಇವಾಗ. ಈಗ ನಾನು ಏನು ಮಾಡಬೇಕು? Then you need to focus, as I've already told you, ನಾವು ಎಲ್ಲ ಸಬ್ಜೆಕ್ಟ್ಗಳನ್ನ, ಈ 4 ಸಬ್ಜೆಕ್ಟ್ಗಳನ್ನ ಫೋಕಸ್ ಮಾಡಬೇಕು. ಸಬ್ಜೆಕ್ಟ್ ಅನ್ನ ಪ್ರಯಾರಿಟೈಸ್ ಮಾಡಬೇಕು, ಯಾವುದು ಇಂಪಾರ್ಟೆಂಟ್ ಆಗಿದೆ ಅಂತ.
ದೆನ್ ಇದನ್ನ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ, ದೆನ್ ಯು ಕ್ಯಾನ್ ಗೋ ಫಾರ್ ಎಂಜಿನಿಯರಿಂಗ್, ಮೆಡಿಕಲ್, ದೆನ್ ಡೆಂಟಲ್, ಆಯುರ್ವೇದ, PVSC, ಅಗ್ರಿಕಲ್ಚರ್, ಕೆಲವು KCET ಇಂದನೂ ಕೂಡ ಹೋಗ್ಬೋದು. KCET ಎಕ್ಸಾಮಿನೇಷನ್ ಇಂದ ವೆಟರ್ನರಿ ಸೈನ್ಸ್ ಅನ್ನ, ಜೊತೆಗೆ ಅಗ್ರಿಕಲ್ಚರ್ BSc AG ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಆಪ್ಟ್ ಮಾಡ್ಕೊಬಹುದು. ಅದನ್ನ ಬಿಟ್ರೆ ಡೆಂಟಲ್ ಆಗಿರ್ಬೋದು, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಮೆಡಿಕಲ್, MBBS, ಸೊ ಯು ಕ್ಯಾನ್ ಸೇ BAMS ಹಿಯರ್. ದೆನ್ ಎಂಜಿನಿಯರಿಂಗ್. ಸರ್ ಎಂಜಿನಿಯರಿಂಗ್ ಅಂತ ಹೇಳಿದ್ರೆ ಓನ್ಲಿ ಒನ್ ಕೋರ್ಸ್ ಮಾತ್ರ ಆಗುತ್ತಾ? ದೇರ್ ಆರ್ ಮೆನಿ ಬ್ರಾಂಚಸ್, ತುಂಬಾನೇ ಬ್ರಾಂಚಸ್ಗಳಿರುತ್ತೆ. ಆ ಬ್ರಾಂಚಸ್ಗಳನ್ನ ನೀವು ಆಪ್ಟ್ ಮಾಡ್ಕೊಬಹುದು ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್. ಸೊ ಅದಕ್ಕೆ ನಾವು ಒಂದು ಬಾರಿ PCMA ತೆಗೆದುಕೊಂಡ್ಮೇಲೆ, ಸೊ ವಿ ಆರ್ ನಾಟ್ ಓನ್ಲಿ ಫೋಕಸಿಂಗ್ ದ ಬೋರ್ಡ್ ಎಕ್ಸಾಮಿನೇಷನ್, ಡೋಂಟ್ ಡೂ ದಟ್ ಈಸ್ ವಾಟ್. ಸೊ ಟುಡೇ ಸ್ಟ್ರಾಟಜಿ ನಾವೇನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು. ಸೊ ಜಸ್ಟ್ ಬೋರ್ಡ್ ಎಕ್ಸಾಮ್ ನಾವು ಫೋಕಸ್ ಮಾಡ್ತಾ ಬೋರ್ಡ್ ಎಕ್ಸಾಮ್ ಅಲ್ಲಿ ನಾನು ಟಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದು ಯೂಸ್ಫುಲ್ ಆಗೋದಿಲ್ಲ. ಬೋರ್ಡ್ ಎಕ್ಸಾಮ್ ಸ್ಕೋರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ KCET. ಆದ್ರೆ ನೀಟ್ ಮತ್ತೆ JEE ಅಂತ ಎಕ್ಸಾಮ್ಗಳು ಬಂದಾಗ, ಸೊ ನಾವು ಬೋರ್ಡ್ ಎಕ್ಸಾಮ್ ಏನ್ ಓದಿರ್ತೀವಿ ಅದರಲ್ಲಿ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅಲ್ಲ. ಹಾಗಾಗಿ ನಿಮ್ಮ ಟಾರ್ಗೆಟ್ ಯಾವಾಗಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೇ ಆಗಿರಬೇಕು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ವಿ ನೀಡ್ ಟು ಚೂಸ್ ಅವರ್ ಪಾತ್. ಯಾವುದನ್ನ ನಾನು ಫೋಕಸ್ ಮಾಡಬೇಕು? ಈಗ ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಐ ನೀಡ್ ಟು ಫೋಕಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಇನ್ಸ್ಟೆಡ್ ಆಫ್ ಮ್ಯಾಥಮ್ಯಾಟಿಕ್ಸ್. Then if I am choosing engineering, then I need to choose PCM, physics, chemistry and mathematics. So ಈ ತರ ನೀವು ಪ್ರಯಾರಿಟೈಸ್ ಮಾಡಬೇಕಾಗತ್ತೆ. ಓಕೆ, ಸೊ ರೈಟ್ ಆಫ್ಟರ್ ದಟ್ ಅವಾಗಲೇ ಹೇಳ್ದಾಗೆ ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆದ್ರೆ ಸಾಕಾಗಲ್ಲ. ಓಕೆ, ಸೊ ದಟ್ಸ್ ನಥಿಂಗ್ ಬಟ್ ವಿ ನೀಡ್ ಟು ಫೋಕಸ್ ನೀಟ್ ಅಂಡ್ KCET ಆಸ್ ವೆಲ್ ಆಸ್ JEE. ಸೊ ಏನಿದೆಲ್ಲ ಹಾಗಿದ್ರೆ ಬೇಸ್ಡ್ ಆನ್ NCERT ಸಿಲೆಬಸ್, based on the syllabus that what you have studied for the board examination. ಬೋರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಕೂಡ NCERT ಯೂಸ್ ಮಾಡ್ತಾ ಇದ್ದಾರೆ. ಆ ಒಂದು ಸಿಲೆಬಸ್ ನ ಬೇಸಿಸ್ ಮೇಲೆ KCET, ನೀಟ್ ಮತ್ತೆ JEE ಎಕ್ಸಾಮ್ಗಳನ್ನ ಸೊ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಅಂಡ್ ದೀಸ್ ಎಕ್ಸಾಮಿನೇಷನ್ಸ್ ಆಫ್ ಫಾರ್ ವಾಟ್, ಫಾರ್ ದ ಅಪ್ಕಮಿಂಗ್ ದ ಫ್ಯೂಚರ್ ಕೋರ್ಸಸ್. ನೀವು ಎಂಜಿನಿಯರಿಂಗ್ ತಗೋಬೇಕು, ಮೆಡಿಕಲ್ ನಾನು ಫೀಲ್ಡ್ ಅನ್ನು ಆಪ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಎಕ್ಸಾಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೈ ಐ ಹ್ಯಾವ್ ಯೂಸ್ ದ ವರ್ಡ್ ಅವಾಯ್ಡ್ ಪ್ರೊಕ್ರಾಸ್ಟಿನೇಷನ್. ಸೊ ಏನಾಗಂತ ಹೇಳಿದ್ರೆ ಯೂಶುವಲ್ ಆಗಿ ಮುಂದೂಡೋದು ಅಂತ ಹೇಳಿ. ಎವ್ರಿ ಟೈಮ್ ನಮ್ಮಲ್ಲಿ ಕೆಲವು ಸಲ ಸ್ಲಗ್ಗಿಸ್ನೆಸ್ ಅಂತ ಜಾಸ್ತಿ ಆಗುತ್ತೆ. ಸ್ಲಗ್ಗಿಸ್ನೆಸ್ ಅಂತ ಹೇಳಿದ್ರೆ ಲೇಸಿನೆಸ್ ಅಂತ ಹೇಳಿ. ಸೊ ಕೆಲವು ಸಲ ನಮಗೂ ಕೂಡ ಆಗ್ಬೋದು. ಏನಾಗುತ್ತೆ, ಫಸ್ಟ್ PU ಸೆಕೆಂಡ್ PU ಅಂತ ಇದೆ. ಫಸ್ಟ್ PU ಅನ್ನ ಎಷ್ಟು ಮಕ್ಕಳು ಫೋಕಸ್ಸೇ ಮಾಡೋದಿಲ್ಲ. ಓಕೆ, ಬಟ್ ರೈಟ್ ನೌ ಐ ಆಮ್ ಸೇಯಿಂಗ್ ವಿ ನೀಡ್ ಟು ಫೋಕಸ್ ಫಸ್ಟ್ PU ಆರ್ ಕ್ಲಾಸ್ 11 ಆಸ್ ಜಸ್ಟ್ ಲೈಕ್ ಕ್ಲಾಸ್ 12. ಅದೇ ತರ ಫೋಕಸ್ ಮಾಡಬೇಕು, ಅದೇ ತರ ನಾವು ಪ್ರಯಾರಿಟೈಸ್ ಮಾಡಬೇಕು. ಯಾಕೆಂದ್ರೆ ನೀಟ್ ಮತ್ತೆ JEE ಅಂತ ಬಂದಾಗ ಸಿಲೆಬಸ್ಗಳು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ದೇ ನಾಟ್ ಗೋಯಿಂಗ್ ಟು ಆಸ್ಕ್ ಆಲ್ ದ ಕ್ವಶನ್ಸ್ ಫ್ರಮ್ ಯುವರ್ ಕ್ಲಾಸ್ 12. KCET ಅಲ್ಲಿ 30-70% ತರ ಇರುತ್ತೆ, ಆದ್ರೆ ನೀಟ್ JEE ಆ ತರ ಇರೋದಿಲ್ಲ. ವಿ ಹ್ಯಾವ್ ಟು ಫೋಕಸ್ ಬೋತ್ ಕ್ಲಾಸ್ 11, ಕ್ಲಾಸ್ 12 ಈಕ್ವಲಿ, ಎರಡನ್ನೂ ಕೂಡ ಈಕ್ವಲ್ ಆಗಿ ನೋಡಬೇಕು. ಸೊ ಫಸ್ಟ್ ಚಾಪ್ಟರ್ ಮುಗಿತಿವಾಗ ಅಂತ ತಿಳ್ಕೊಳ್ಳೋಣ. ಓಕೆ, ಯು ಆರ್ ಜಾಯ್ನಿಂಗ್ ಟು ಎನಿ ಅದರ್ ಕಾಲೇಜಸ್ ಅಂಡ್ ದ ಕ್ಲಾಸ್ ಸ್ಟಾರ್ಟ್ಸ್ ಫ್ರಮ್ June 1st ಆರ್ ಮೇ ಬಿ June 5, whatever it is, ಅಥವಾ ಮುಂಚೆನೂ ಶುರು ಆಗಬಹುದು. ಓಕೆ, ಫಸ್ಟ್ ಲೆಸನ್ ಮುಗಿತಿವಾಗ ದೆನ್ ವಾಟ್ ಐ ನೀಡ್ ಟು ಡೂ, ಅವಾಗಲೇ ಹೇಳಿದಾಗೆ ಫಸ್ಟ್ ಲೆಸನ್ ಮುಗಿದಾಗ ನಮಗೆ KCET, ನೀಟ್, JEE ನಾಲೆಡ್ಜ್ ಗೊತ್ತಿರಬೇಕು. ಸೊ ಒನ್ಸ್ ಯು ಕಂಪ್ಲೀಟೆಡ್ ಓಕೆ ಫಸ್ಟ್ ಚಾಪ್ಟರ್ ಬೈ ಸ್ಟಡಿಯಿಂಗ್, ವಿ ನೀಡ್ ಟು ಫೋಕಸ್ ನೀಟ್ ಕ್ವಶನ್ಸ್ ಅಂಡ್ KCET ಕ್ವಶನ್ಸ್ ಯಾವ ತರ ಇರುತ್ತೆ ಅಟೆಂಡ್ ಮಾಡಬೇಕು. ಸೊ ಅದನ್ನು ನಾನು ಅಪ್ಕಮಿಂಗ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಹಾಗಾಗಿ ಯಾವುದೇ ಪ್ರೋಕ್ರಾಸ್ಟಿನೇಷನ್ ಬೇಡ. ವಿ ನೀಡ್ ಟು ಸ್ಟಡಿ ಫ್ರಮ್ ದ ಬಿಗಿನಿಂಗ್ ಇಂದಾನೆ ಓದೋದಕ್ಕೆ ಶುರು ಮಾಡಬೇಕು. ಈ ಎರಡು ಎಕ್ಸಾಮ್ಸ್ಗಳು ಜೊತೆಗೆ JEE ಅಂತೂ ಕೂಡ ಆಡ್ ಮಾಡ್ಕೊಳ್ಳಿ, ಅದನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅವಾಯ್ಡ್ ಪ್ರೋಕ್ರಾಸ್ಟಿನೇಷನ್, ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ನೌ ಇಟ್ ಸೆಲ್ಫ್. ಇವಾಗ ಅಂತ ಹೇಳಿ ನಿಮ್ಮ ಸಿಲೆಬಸ್ ಶುರು ಆದಾಗ ಕಾಲೇಜಸ್ಗಳಲ್ಲಿ, ಸೊ ಮತ್ತೆ ನಮ್ಮ PW ಕೂಡ ನಿಮಗೆ ಗೊತ್ತಿರುತ್ತೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದನ್ನ ಫಾಲೋ ಮಾಡಿದ್ರೆ ಆ ಒಂದು ಎಂಟೈರ್ ಸೀರೀಸ್ ಅನ್ನ ಯು ವಿಲ್ ಗೆಟ್ ಅನ್ ಐಡಿಯಾ, ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಓಕೆ, ಸೊ ದೆನ್ ವಾಟ್ ನೆಕ್ಸ್ಟ್, ವಾಟ್ ಐ ನೀಡ್ ಟು ಡೂ. ಈಗ ನಾನು ಒಂದು ಎಕ್ಸಾಮ್ ಅನ್ನ ಏಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಹಿಯರ್ ಇಟ್ ಈಸ್, ಡು ನಾಟ್ ನೆಗ್ಲೆಕ್ಟ್ ಬೇಸಿಕ್ಸ್.
ಯಾವುದೇ ಬೇಸಿಕ್ಸ್ಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಕ್ಲಾಸ್ 11 ಅನ್ನ ಬೇಸಿಕ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ ಓಕೆ. ಎಕ್ಸಾಂಪಲ್, ನೀವು ಫಸ್ಟ್ ಪಿ ಯುಗೆ ಫಸ್ಟ್ ಎಂಟರ್ ಆದಾಗ ಬಯಾಲಜಿಯನ್ನು ನೋಡಿ ಕೆಲವರಿಗೆ ಭಯ ಆಗುತ್ತೆ ಬಿಕಾಸ್ ಆಫ್ ಸೈಂಟಿಫಿಕ್ ನೇಮ್ಸ್, ಬೈನಾಮಿಯಲ್, ನಾಮನ್ಕ್ಲೇಚರ್, ಝುವಾಲಜಿಕಲ್ ಆಸ್ ವೆಲ್ ಆಸ್ ಬೊಟಾನಿಕಲ್ ನೇಮ್ಸ್ ನೋಡಿ. ಬಟ್ ಅದನ್ನ ನಾವು ಯಾವ ತರ ಓವರ್ಕಮ್ ಮಾಡಬೇಕು? ಜಸ್ಟ್ ಬೈ ಪ್ರಾಕ್ಟಿಸಿಂಗ್ ದೋಸ್ ವರ್ಡ್ಸ್, ಬೈ ರೈಟಿಂಗ್ ಆ್ಯಂಡ್ ಸೇಯಿಂಗ್ ಲೌಡ್ಲಿ. ಸೊ ಅವಾಗ ನಾವು ಮಕ್ಳಿಗೆ ಹೇಳ್ತಾ ಇರ್ತೀವಿ, ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಅಥವಾ ಬೇರೆಯವರು ನಿಮ್ಮನ್ನ ಏನು ಅನ್ಕೊಂಡ್ರು ಪರವಾಗಿಲ್ಲ, ಮ್ಯಾಡ್ನೆಸ್ ಅನ್ಕೊಂಡ್ರು ಪರವಾಗಿಲ್ಲ. ಓಕೆ, ಜಸ್ಟ್ ಗೋ ಟು ಯುವರ್ ಸ್ಟಡಿ ರೂಮ್. ಓಕೆ, ಸ್ಟಾರ್ಟ್ ಟು ಪ್ರೊನೌನ್ಸ್ ದೋಸ್ ವರ್ಡ್ಸ್ ಲೌಡ್ಲಿ. ಸ್ವಲ್ಪ ಜೋರಾಗಿ ಹೇಳೋದಕ್ಕೆ ಶುರು ಮಾಡಬೇಕು. ಪ್ರೊನೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಜೊತೆಗೆ ಆ ವರ್ಡ್ಸ್ಗಳು ಕೂಡ ನೆನ್ಪಿಟ್ಕೊಬೇಕು. ಇದನ್ನೇ ಕ್ರಿಯೇಟಿವಿಟಿ ಪ್ಲಸ್ ನಾಲೆಡ್ಜ್ ಅಂತ ಹೇಳೋದು. ಸೊ ಇಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಬೇಸಿಕ್ಸ್ಗಳನ್ನ. ಅದ್ರ ಜೊತೆಗೆ ಲುಕಟಿಯ ಸ್ಟಡಿ NCERT ಬುಕ್ಸ್ ಥರೋಲಿ. ಇಲ್ಲಿ NCERT ಅನ್ನೋದು ಒಂದು ಗ್ರಂಥ ಇದ್ದ ಹಾಗೆ. ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ NCERT. ಅದ್ರ ಮೇಲೆನೆ ಡಿಪೆಂಡ್ ಆಗಿರೋದು. ತರುವಾಗಿ ಫ್ರಮ್ ದ ಬಿಗಿನಿಂಗ್ ಕ್ಲಾಸ್ 11 ಇಂದ ನೀವು NCERT ಟೆಕ್ಸ್ಟ್ ಬುಕ್ಗಳನ್ನ ಕಂಪ್ಲೀಟ್ ಆಗಿ ಓದಬೇಕಾಗತ್ತೆ. ಸರ್, ಐ ಆಮ್ ನಾಟ್ ಏಬಲ್ ಟು ಗೋ ಥ್ರೂ NCERT. ಸೊ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್ ಅಂಡ್ ಮ್ಯಾಥಮ್ಯಾಟಿಕ್ಸ್, ನೋ ಪ್ರಾಬ್ಲಮ್. ಫಾಲೋ ದ ಲೆಕ್ಚರರ್ಸ್ ಆ್ಯಂಡ್ ಲೆಕ್ಚರ್. ಅವ್ರು ಏನು ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ ಲೆಸನ್ ಸಿಲೆಬಸ್ ವೈಸ್, ಅದನ್ನ ಫಾಲೋ ಮಾಡಿ. ಓಕೆ, ಮತ್ತೆ ಯಾವದನ್ನ ಓದಬೇಕು ಅಂತ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಬಟ್ ಬಯಾಲಜಿ ಅಂತ ಬಂದಾಗ ನಾವು NCERTಯಲ್ಲಿ ಲೈನ್ ಬೈ ಲೈನ್ ಓದ್ಬೋದು. ಸ್ಟೋರಿ ಟೈಪ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಇರುತ್ತೆ. ಅಪ್ಲಿಕೇಶನ್ ಮಾಡಿ ಅದನ್ನು ನಾವು ನಮ್ಮ ಲೈಫ್ಗೆ ಅಡ್ಯಾಪ್ಟ್ ಮಾಡ್ಕೊಬೋದು. ಸೊ ಹಾಗಾಗಿ ಈಸಿ ಇರುತ್ತೆ. NCERTಯನ್ನು ಓದಲಿಕ್ಕೆ ಟ್ರೈ ಮಾಡಿ, ಅಂಡರ್ಲೈನ್ ಮಾಡಿ, ಆ ವರ್ಡ್ಸ್ಗಳನ್ನ, ಟರ್ಮಿನಾಲಜೀಸ್ಗಳನ್ನ ಫೋಕಸ್ ಮಾಡಿ. ಸಾಲ್ವ್ ಚಾಪ್ಟರ್ ವೈಸ್ ನೀಟ್ MCQs ಆರ್ KCET MCQs ಫ್ರಮ್ ಟುಡೇ. ಇವತ್ತಿಂದ ಏನಾದರೂ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿದೆಯಂತೆ ಅಥವಾ ಜೂನಿಂದ ಸ್ಟಾರ್ಟ್ ಆಗಬಹುದು. ಫ್ರಮ್ ದ ಬಿಗಿನಿಂಗ್ ಆಫ್ ದ ವೆರಿ ಫಸ್ಟ್ ಚಾಪ್ಟರ್, ಆ ಚಾಪ್ಟರ್ ಮುಗಿದ ಮೇಲೆ ಕಲೆಕ್ಟ್ ಆಲ್ ದ DPP ಡೈಲಿ ಪ್ರಾಕ್ಟೀಸ್ ಪೇಪರ್ ಪ್ರಾಬ್ಲಮ್ಸ್ ಏನಿದೆ, ಅಥವಾ 20 to 30 ಕ್ವಶನ್ಸ್, 50 ಕ್ವಶನ್ಸ್ ಫ್ರಮ್ ದಟ್ ಚಾಪ್ಟರ್. ಸೊ ಟ್ರೈ ಟು ಸಾಲ್ವ್ ದೆಮ್. ಆದರೆ ಅದಕ್ಕೂ ಮುಂಚೆ ನೀವು ಆ ಎಂಟೈರ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿರಬೇಕು. ಸೊ ಒನ್ಸ್ ಯು ಕಂಪ್ಲೀಟೆಡ್ ಅಂದರೆ ಆ ಒಂದು ಚಾಪ್ಟರ್ ವೈಸ್ MCQನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ, ಇನ್ನು ಎಷ್ಟು ಆನ್ಸರ್ ಮಾಡಿಲ್ಲ. ದೆನ್ ವಾಟ್ ಐ ನೀಡ್ ಟು ಪ್ರಿಪೇರ್, ವಾಟ್ ಐ ನೀಡ್ ಟು ಮೇಕ್, ವಾಟ್ ಐ ನೀಡ್ ಟು ಡೂ, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಂದರೆ ಔಟ್ ಆಫ್ ಔಟ್ ಬರೋದಕ್ಕೆ. ಓಕೆ, ದೆನ್ ಡೋಂಟ್ ಇಗ್ನೋರ್ ರೆಗ್ಯುಲರ್ ರಿವಿಷನ್. ಈಸಿ ಇದೆ ಚಾಪ್ಟರ್ ಅಂತ ಹೇಳಿ ಅದನ್ನ ರಿವೈಸ್ ಮಾಡದೆ ಇರೋದು, ಅಥವಾ ಕಷ್ಟ ಇದೆ ಅಂತ ಹೇಳಿ ಪದೇ ಪದೇ ರಿವೈಸ್ ಮಾಡೋದು ಇಂಪಾರ್ಟೆಂಟ್. ಉಲ್ಟಾ ಮಾಡ್ಕೊಂಬೇಡಿ ಅದನ್ನ. ಓಕೆನಾ? ಈಸಿ ಇದೆ ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ, ಕಷ್ಟ ಇದೆ ಅಂತ ಪದೇ ಪದೇ ರಿವೈಸ್ ಮಾಡ್ತಾನೆ ಇರಿ. ಮಾಡಬೇಡಿ ಅಂತ ಹೇಳಲ್ಲ, ಪದೇ ಪದೇ ರಿವೈಸ್ ಮಾಡಿ. ಓಕೆ, ಅದು ಕಷ್ಟ ಇರಲಿ ಅಥವಾ ಅಂದರೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಇರಲಿ, ಈಸಿ ಇರಲಿ, ರಿವಿಷನ್ ಈಸ್ ಮಸ್ಟ್ ಅಂಡ್ ಶುಡ್. ರಿವಿಷನ್ ತುಂಬಾನೇ ಚೆನ್ನಾಗಿರಬೇಕು. ಅದಕ್ಕೆ ಹೇಳಿದ್ದು ಡೋಂಟ್ ನೆಗ್ಲೆಕ್ಟ್ ರೆಗ್ಯುಲರ್ ರಿವಿಷನ್. ಅದಕ್ಕೊಂದು ಟೈಮ್ ಟೇಬಲ್ ಹಾಕೊಳ್ಳಿ. ಇಲ್ಲ ಅಂದ್ರೆ ಕ್ಲಾಸ್ 12ಗೆ ಹೋದಾಗ ಸೊ ಫಸ್ಟ್ PUCಗೆ ಯಾವಾಗ ಟೈಮ್ ಟೇಬಲ್ ಹಾಕೊಳ್ಳಿ ಅಂತ ಕೇಳಬೇಕಾಗತ್ತೆ ನೀವು. ಓಕೆ, ಯಾಕೆಂದ್ರೆ ಅವಾಗ ಕ್ಲಾಸ್ 12 ಸ್ಟಡಿ ಮಾಡ್ತಿರ್ತೀರಾ, ಯೂನಿಟ್ ಟೆಸ್ಟ್ಗಳು ಬರುತ್ತೆ, ಅಥವಾ ಪ್ಯಾರಲಲ್ ಆಗಿ ನೀಟ್ KCET ಎಕ್ಸಾಮ್ಸ್ಗಳು ನಡೀತಾ ಇರುತ್ತೆ. ಬಟ್ ಅಲ್ಲಿ ಫಸ್ಟ್ PUಗೆ ಟೈಮ್ ಇರೋದಿಲ್ಲ. ದಟ್ಸ್ ವೈ ಯು ನೀಡ್ ಟು ಪ್ರಿಪೇರ್, ಯು ನೀಡ್ ಟು ಸ್ಟಾರ್ಟ್ ಟು ಸ್ಟಡಿ ಫ್ರಮ್ ಹಿಯರ್ ಇಟ್ ಸೆಲ್ಫ್. ಇಲ್ಲಿಂದನೇ ಶುರು ಮಾಡ್ಕೊಬೇಕು. ನೆಕ್ಸ್ಟ್ ಯು ನೀಡ್ ಟು ಪ್ರಿಪರೇಷನ್ ಫಾರ್ ನೀಟ್ KCET ಅಂಡ್ JEE ಏನು ಮಾಡಬೇಕು? ಕಲೆಕ್ಟ್ ಸ್ಟಡಿ ಮಟೀರಿಯಲ್ಸ್. ಸ್ಟಡಿ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ದಟ್ ಡಸಂಟ್ ಮೀನ್ ವಿ ನೀಡ್ ಟು ಕಲೆಕ್ಟ್ ಆಲ್ ದ ಬುಕ್ಸ್. ಟೆಕ್ಸ್ಟ್ ಬುಕ್ ನನ್ನ ಬಗ್ಗೆ ಹೇಳ್ತಾ ಇಲ್ಲ. 4 ಟೆಕ್ಸ್ಟ್ ಬುಕ್ ಇದೆ ನಿಮ್ಮ ಹತ್ರ ಇವಾಗ, PCMB ಅಂತ ಹೇಳಿ. ಅದನ್ನ ಬಿಟ್ಟು ಇನ್ನೇ ಯಾವ ಸ್ಟಡಿ ಮೆಟೀರಿಯಲ್ಸ್ಗಳು ಬೇಕಾಗತ್ತೆ? ಸೆಟ್ ಆಫ್ PYQs. ಓಕೆ, ಸಬ್ಜೆಕ್ಟ್ ವೈಸ್. ಆ PYQs ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ಕ್ವಶನ್ಸ್ ಅಂತ ಏನಿದೆ, ಯಾವ ಥರ ಕೇಳಿದ್ರು ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನೀಟ್ ಎಕ್ಸಾಮಲ್ಲಿ ನೀಟ್ ಕ್ವಶನ್ಸ್ಗಳು ಯಾವ ಥರ ಇರುತ್ತೆ, KCETಯಲ್ಲಿ JEEಯಲ್ಲಿ ಯಾವ ಥರ ಅಪ್ಲೈಡ್ ಕ್ವಶನ್ಸ್ಗಳಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ದೋಸ್ ಮಟೀರಿಯಲ್ಸ್ ಅಲಾಂಗ್ ವಿತ್ ಸಿನಾಪ್ಸಿಸ್. ಈಗ ಕೆಲವು ಸಲ ನೀಟ್ ಅಂತ ಬಂದಾಗ ಸಮ್ ಆಫ್ ದ ಕ್ವಶನ್ಸ್ ಆರ್ ಕ್ವೈಟ್ ಡಿಫ್ರೆಂಟ್ ವೆನ್ ಕಂಪೇರ್ ಟು KCET. ಯಾಕೆ ಡಿಫ್ರೆಂಟ್ ಅಂತ ಅನ್ಸುತ್ತೆ? ಬಟ್ ದ ವೇ ಆಫ್ ಆಸ್ಕಿಂಗ್ ದಟ್ ಕ್ವಶನ್ ಇಸ್ ಡಿಫ್ರೆಂಟ್. ಆ ಕೇಳೋ ಕ್ವಶನ್ನು ಬೇರೆ ಥರ ಇರುತ್ತೆ. ಅದಕ್ಕೆ ಸಿನಾಪ್ಸಿಸ್ ಅಂತಾನೆ ಕೆಲವು ಬುಕ್ಸ್ಗಳು ಬರುತ್ತೆ. ಓಕೆ, ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಮೆನ್ಷನ್ ಒನ್ ಆಫ್ ದೆಮ್ ಲೈಕ್ ಅ ಮಾಡರ್ನ್ ABC ಟೈಪಲ್ಲಿ ಕೆಲವು ಬುಕ್ಸ್ಗಳು ಬರುತ್ತೆ. ಅದನ್ನು ತೆಗೆದುಕೊಳ್ಳಿ. ಕಂಪ್ಲೀಟ್ ಆಗಿ ಓದಾದ್ಮೇಲೆ ಆ ಪ್ರೀವಿಯಸ್
ಇಯರಲ್ಲಿ ಏನು ಕೇಳಿದ್ರೆ ಸಾಲ್ವ್ ಮಾಡಿ, ಮತ್ತೆ MCQsಗಳನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್, ಇದು ನೆಗ್ಲೆಕ್ಟ್ ಮಾಡಿಬಿಡಿ. ಅಟೆಂಪ್ಟ್ ನೀಟ್ ಮಾಕ್ ಟೆಸ್ಟ್, ಮಾಕ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ. ಮಾಕ್ ಟೆಸ್ಟ್ ಅಂತ ಹೇಳಿದ್ರೆ ವಿತಿನ್ ಟೈಮಲ್ಲಿ, ವಿತಿನ್ ಪರ್ಟಿಕ್ಯುಲರ್ ಟೈಮಲ್ಲಿ 60 minutes 60 questions. ಓಕೆ, 60 minutes ಅಲ್ಲಿ 60 ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ ಟ್ರೈ ಮಾಡಿ. ಮಾಡೋಕ್ಕಾಗಲಿಲ್ಲ ಅಂದರೆ ಎಲ್ಲಿ ಮಿಸ್ಟೇಕ್ ಆಯಿತು? ಓಕೆ, ವೇರ್ ಐ ಆಮ್ ಜಸ್ಟ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್, ಯಾವ ಕ್ವಶನ್ಗಳಿಗೆ ಮಲ್ಟಿಪಲ್ ಟೈಪ್ ಅಥವಾ ಏನದು ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ಸ್ಗಳಿಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಾ, ಇಲ್ಲ ಅಂತ ಹೇಳಿದ್ರೆ ರೀಸನ್ ಅಸರ್ಷನ್ನಲ್ಲಿ ಆಗ್ತಾ ಇದೆಯಾ, ಆರ್ ಸ್ಟೇಟ್ಮೆಂಟ್ ವೈಸ್ ಅಲ್ಲ, ಈ ಎಲ್ಲ ನಾವು ಫೋಕಸ್ ಮಾಡಬೇಕಾಗತ್ತೆ. ಮಾಕ್ ಟೆಸ್ಟ್ ದಟ್ ಇನ್ಕ್ರೀಸಸ್ ಯುವರ್ ಅಕ್ಯುರೆಸಿ ಆಸ್ ವೆಲ್ ಆಸ್ ದ ಸ್ಪೀಡ್, ಅದು ಜಾಸ್ತಿ ಮಾಡುತ್ತೆ. ಅಕ್ಯುರೆಸಿ ಇದ್ರೆ ಒಳ್ಳೇದು. ಈಗ ನಮಗೆ ಸ್ಪೀಡ್ ಇರುತ್ತೆ, ಅಕ್ಯುರೆಸಿ ಇಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಅಕ್ಯುರೆಸಿ ಇದ್ರೂ ಸ್ಪೀಡ್ ಇಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಎರಡೂ ಕೂಡ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ನಾವು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. Solve previous year question paper as I have already told you. That's also one of the study material we need to collect. ಅದು ತುಂಬಾನೇ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಬುಕ್ ಸ್ಟೋರ್ಗಳಲ್ಲಿ ಹೋದ್ರೆ ಸಿಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್ ಫಾರ್ ನೀಟ್ ಅಂಡ್ KCET ಅಂತ ಹೇಳಿ. ನೆಕ್ಸ್ಟ್, ವ್ಯಾಲ್ಯೂ ಯುವರ್ ಟೈಮ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ 2 ವರ್ಷ ಯಾವಾಗಲೂ ಹೇಳೋದು, ಸೊ ನಾವು 10th ಬರೋ ತನಕ ದೀಸ್ ಇಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್. 10th ಬಂದಾಗ 10th ಇಸ್ ಸೋ ಇಂಪಾರ್ಟೆಂಟ್, ಕ್ಲಾಸ್ 10 ಇಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳಿ. ಕ್ಲಾಸ್ 11, 12 ಬಂದಾಗ ಇಟ್ ಇಸ್ ಸೋ ಇಂಪಾರ್ಟೆಂಟ್. ಯಾವಾಗಲೂ ಇದನ್ನು ಹೇಳ್ತಿರ್ತೀವಿ, ಹೇಳಬೇಕು ಕೂಡ. ಯಾಕೆಂದರೆ ಎಜುಕೇಷನ್ ಮುಗಿಯೋ ತನಕನೂ ಕೂಡ ಒಂದೊಂದು ಸ್ಟೆಪ್ ಕೂಡ, ಒಂದೊಂದು ಕ್ಲಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವ್ಯಾಲ್ಯೂ ಯುವರ್ ಟೈಮ್, ಮೇಕ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್. ಟೈಮ್ ಟೇಬಲ್ನ ಹಾಕೊಳ್ಳಿ, ಫಾಲೋ ಮಾಡಿ. ಅಂದರೆ ಆ ಒಂದು ಫ್ಲೋ ಆಫ್ ಟೈಮ್ ಟೇಬಲ್ ಏನಿದೆ, ವಿ ಹ್ಯಾವ್ ಟು ಫಾಲೋ ಇಟ್. ಮಾರ್ನಿಂಗ್ 2 ಸಬ್ಜೆಕ್ಟನ್ನು ಓದ್ತಿದ್ದೀನಿ ಅಂತ ಹೇಳಿದ್ರೆ ಈವ್ನಿಂಗ್ 2 ಸಬ್ಜೆಕ್ಟ್ಸನ್ನು ಓದಬೇಕಾಗತ್ತೆ. ಇನ್ನು ಯಾವುದಾದ್ರೂ ರೆಗ್ಯುಲರ್ ಟೈಮ್ಗಳಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜಸ್ಗಳಿಗೆ ನೀವು ಅದನ್ನು ಇಟ್ಕೋಬೇಕಾಗತ್ತೆ. ಈ ಥರ ಟೈಮ್ ಟೇಬಲ್ ಇರಬೇಕು. ಜೊತೆಗೆ ನಾನು ಹೇಳ್ತೀನಿ ಆನ್ಲೈನ್ ಕ್ಲಾಸಸ್ಗಳನ್ನ ಯಾವ ಥರ ಯುಟಿಲೈಸ್ ಮಾಡ್ಕೊಬೇಕು ಅಂತ ಹೇಳಿ. ಪ್ರಯಾರಿಟೈಸ್ ದ ಸಬ್ಜೆಕ್ಟ್ಗಳನ್ನ ಪ್ರಯಾರಿಟೈಸ್ ಮಾಡಿಸ್ತಾ ಇರ್ತಾರೆ ಕಾಲೇಜಲ್ಲೂ ಕೂಡ. ಅಂದರೆ PCMBನೇ ಫೋಕಸ್ ಮಾಡಿ, ಲ್ಯಾಂಗ್ವೇಜಸ್ಸನ್ನು ಆಮೇಲೆ ಫೋಕಸ್ ಮಾಡಿ. ಈಗ ನೀಟ್ ಎಕ್ಸಾಮ್ ಅಂತ ಬಂದಾಗ ಇಫ್ ಯು ಆರ್ ರೈಟಿಂಗ್, ಅದರಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ 3 ಪೇಪರ್ಗಳಿದ್ರೆ ಫಸ್ಟ್ ಬಯಾಲಜಿಯನ್ನು ಫೋಕಸ್ ಮಾಡಿ, ನಂತರ ಕೆಮಿಸ್ಟ್ರಿ ನಿಂತು ಬಯಾಲಜಿ ಅಂತ ಹೇಳ್ತಾರೆ ಎಕ್ಸಾಮ್ ಬರೆಯುವಾಗ. ಬಟ್ ಎಲ್ಲವೂ ಕೂಡ 3 ಈಕ್ವಲ್ ಆಗೇ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಮೆಡಿಕಲ್, ಬಯಾಲಜಿಯನ್ನು ನಾವು ಮೇಲೆ ಕರ್ಕೊಂಡು ಹೋಗ್ಬಿಡ್ತೀವಿ. ಓಕೆ, ಸೊ ಹಾಗಾಗಿ ಪ್ರಯಾರಿಟೈಸ್ ದ ಸಬ್ಜೆಕ್ಟ್, ಪ್ರಯಾರಿಟೈಸ್ ಮಾಡಿ. ಡಿಫಿಕಲ್ಟ್ ಆಗಿರೋದನ್ನ ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಂಡು ಓದಿ, ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ, ರೆಗ್ಯುಲರ್ ರಿವಿಷನ್ ಮಾಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್, that's very important to create a study environment. Everything is there. Okay, ಇವಾಗ ನಾನು ಕೂತ್ಕೊಂಡು ಓದೋದು ಅಷ್ಟೇ. ನನ್ನ ಹತ್ರ ಸ್ಟಡಿ ಮೆಟೀರಿಯಲ್ಸ್ ಇದೆ. ಓಕೆ, ಆ್ಯಂಡ್ ಐ ಹ್ಯಾವ್ ಎವ್ರಿಥಿಂಗ್, ಲೈಕ್ ಐ ಹ್ಯಾವ್ ಕಲೆಕ್ಟೆಡ್ ಆಲ್ ದ ಸ್ಟಡಿ ಮೆಟೀರಿಯಲ್ಸ್. ನೌ ಐ ನೀಡ್ ಟು ಸ್ಟಡಿ. ಬಟ್ ಆ ಸ್ಟಡಿ ಪ್ಲೇಸ್ ಹೇಗಿರಬೇಕು, ಆ ಸ್ಟಡಿ ಎನ್ವೈರನ್ಮೆಂಟ್ ಯಾವ ಥರ ಇರಬೇಕು? ದಟ್ ಶುಡ್ ಬಿ ಕ್ವೈಟ್. ಅಂದರೆ ತುಂಬಾ ಕಾಮ್ ಆಗಿರಬೇಕು. ಒಂದು ಟೈಮ್ ಟೇಬಲ್ ಹಾಕೊಂಡಿರಬೇಕು. ಆ ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲಲ್ಲಿ, ಆ ಪರ್ಟಿಕ್ಯುಲರ್ ಕ್ವೈಟ್ ಪ್ಲೇಸಲ್ಲಿ ಕಾಮ್ ಆಗಿರಬೇಕು. ನೋ ಮ್ಯೂಸಿಕ್ಸ್ ಅಂತ ಇಲ್ಲಿ ಹೇಳಿದ್ದೀನಿ ನಾನು. ಅಂದರೆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ವೈಲ್ ವಿ ಆರ್ ಸ್ಟಡಿಂಗ್, ಮೆನಿ ಆಫ್ ಅಸ್ ವಿ ಯೂಸ್ ಟು ಲಿಸನ್ ಮ್ಯೂಸಿಕ್. ಕೆಲವು ಸಲ ಕೆಲವು ಸ್ಟಡೀಸ್ಗಳು ಹೇಳುತ್ತೆ ಮ್ಯೂಸಿಕ್ ದಟ್ ಇನ್ಕ್ರೀಸಸ್ ಅವರ್ ಕಾನ್ಫಿಡೆನ್ಸ್, ಜೊತೆಗೇನಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಅಂತ. ಬಟ್ ಎಲ್ಲವೂ ಅಲ್ಲ. ನಾವು ಓದುವಾಗ ಓದಬೇಕಷ್ಟೇ. ಎರಡನ್ನು ಸೈಮಲ್ಟೇನಿಯಸ್ ಆಗಿ ಮಾಡಿದ್ರೆ ಅರ್ಧ ಮಾತ್ರ ನಮ್ಮ ತಲೆಗೆ ಹೋಗಿರುತ್ತೆ, ಅರ್ಧ ಹೋಗಿರೋದಿಲ್ಲ. ಓಕೆ, ಬ್ರೇಕಲ್ಲಿ ಪರವಾಗಿಲ್ಲ, ಸೊ ಅವಾಗ ಮ್ಯೂಸಿಕನ್ನು ಕೇಳ್ಬೋದು. ಸೊ ಅದಕ್ಕೆ ಎನ್ವೈರನ್ಮೆಂಟ್ ದಟ್ ದಟ್ ಅಪ್ರೋಚಸ್ ದ ಸ್ಟಡಿ ಯಾವ ಥರ ಇರಬೇಕಂತ ಹೇಳಿದ್ರೆ, ಟೈಮ್ ಟೇಬಲ್ ಹಾಕೊಂಡಿರಬೇಕು, ತುಂಬಾ ಕಾಮ್ ಆಗಿರಬೇಕು, ಕ್ವೈಟ್ ಪ್ಲೇಸ್ ಇರಬೇಕು. ಜೊತೆಗೆ ಅಲ್ಲಿ ಯಾವುದೇ ಥರ ಮ್ಯೂಸಿಕ್ಸ್ಗಳನ್ನು ಸ್ಟಡಿ ಮಾಡುವಾಗ ನಂತರ ಬೇಕಾದ್ರೂ ಕೇಳ್ಬೋದು. ದಾಟ್ ಮ್ಯೂಸಿಕ್ಸ್ ಅನ್ನೋದು ನೀವು ಸ್ಟಡಿ ಮಾಡದೇ ಇರೋ ಬೇರೆ ಟೈಮಲ್ಲಿ ಕೇಳಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ, ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಓಕೆ, ದೆನ್ ಆನ್ಲೈನ್ ಕ್ಲಾಸಸ್ಗಳನ್ನು ಯಾವ ಥರ ಯುಟಿಲೈಸ್ ಮಾಡ್ಕೊಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆನ್ಲೈನ್ ಕೋಚಿಂಗ್ ಅಂತ ಬಂದಾಗ, ಈಗ ನಾವು ಆನ್ಲೈನ್ ಕೋಚಿಂಗೇ ಇದ್ರ ಇಂಪಾರ್ಟೆನ್ಸ್ ಹೇಳಬೇಕಾಗತ್ತೆ. ಓಕೆ, ರೈಟ್. ಸೊ ಅಟೆಂಡ್ ಆನ್ಲೈನ್ ಕ್ಲಾಸಸ್, ಲೈವ್ ಕ್ಲಾಸಸ್, ಕೋರ್ಸಸ್ ಅಥವಾ ಎನಿ ಅದರ್ ಆನ್ಲೈನ್ ಕೋಚಿಂಗ್ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ಏನು ಅಡ್ವಾಂಟೇಜಸ್ ಆಗುತ್ತೆ?
ಮತ್ತು ನಾವು ಯಾವ ಥರ ಇರಬೇಕು, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಮ್ಮ ಹತ್ರ ಮೊಬೈಲ್ ಫೋನ್ ಇದೆ ಅಂತ ಹೇಳಿದ್ರೆ ವಿ ಆರ್ ನಾಟ್ ಓನ್ಲಿ ವಾಚಿಂಗ್ ಆನ್ಲೈನ್ ಕ್ಲಾಸಸ್, ವಿ ಆರ್ ಆಲ್ಸೋ ವಾಚಿಂಗ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಡಿಸಿಪ್ಲೈನ್ಡ್, ಟು ಬಿ ಸೆಲ್ಫ್ ಮೋಟಿವೇಟೆಡ್. ನಾವು ಸೆಲ್ಫ್ ಮೋಟಿವೇಟೆಡ್ ಆಗಿರ್ಬೇಕು. ಯಾರು ನಮ್ಮ ಹತ್ರ ಬಂದು ಪದೇ ಪದೇ ಹೇಳೋದಕ್ಕಾಗೋದಿಲ್ಲ, ಹೌದಲ್ವಾ? ನಮ್ಮ ಹತ್ರ ಮೊಬೈಲ್ ಇರುತ್ತೆ, ವಿ ಹ್ಯಾವ್ ಟು ಯೂಸ್ ಫಾರ್ ದ ರೈಟ್ ಕಂಟೆಂಟ್. ಸೊ ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ, ಸೊ ನಮ್ಮ ಯಂಗ್ ಮೈಂಡ್ ಅಂತ ಏನಿರುತ್ತೆ ಅದರಲ್ಲಿ ರೈಟ್ ಕಂಟೆಂಟ್ ಅನ್ನ ಫಿಲ್ ಮಾಡಬೇಕು. ಸೊ ದಟ್ಸ್ ವೈ ಐ ಆಮ್ ಜಸ್ಟ್ ಸೇಯಿಂಗ್ ಲೈಕ್ ದಟ್, ಬಿ ಡಿಸಿಪ್ಲೈನ್ಡ್. ಡಿಸಿಪ್ಲೈನ್ ಆಗಿರಬೇಕು. ಆನ್ಲೈನ್ ಕ್ಲಾಸಸ್ ಅನ್ನು ಅಟೆಂಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬಿ ಸೆಲ್ಫ್ ಮೋಟಿವೇಟೆಡ್. ಸೆಲ್ಫ್ ಮೋಟಿವೇಶನ್ ಅನ್ನೋದಿರಬೇಕು. ಮೋಟಿವೇಶನ್ ಅನ್ನೋದು ಯಾವುದೋ ಕೋಟ್ಸ್ಗಳನ್ನ ಓದಾಗ ಬರೋದಲ್ಲ. ನಮ್ಮನ್ನ ನೋಡಿ 4 ಜನ ಕೋಟ್ಸ್ಗಳನ್ನ ಮಾಡಬೇಕು. ಓಕೆ, ನಾವು ಬೇರೆಯವರ ಕೋಟ್ಗೆ ತಕ್ಕಂಗೆ ಬದುಕೋದಕ್ಕೆ ಟ್ರೈ ಮಾಡಬಾರ್ದು. ಅದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ದೆನ್ ವಿ ಆರ್ ಚೇಂಜಿಂಗ್ ಅವರ್ ಸೆಲ್ಸ್, ಅವರ್ ಬಿಹೇವಿಯರ್ ಪದೇ ಪದೇ ಚೇಂಜ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ನೆಕ್ಸ್ಟ್, ಬಿ ರೆಸ್ಪಾನ್ಸಿವ್, ರೆಸ್ಪೆಕ್ಟ್ಫುಲ್. ಅಂದ್ರೆ ಈಗ ಆನ್ಲೈನ್ ಅಂತ ಬಂದಾಗ ನಾವು ರೆಸ್ಪಾನ್ಸಿವ್ ಆಗಿರ್ಬೇಕಾಗಿರುತ್ತೆ, ರೆಸ್ಪೆಕ್ಟ್ಫುಲ್ ಆಗಿರ್ಬೇಕಾಗತ್ತೆ. ದಟ್ ವಿ ನೀಡ್ ಟು ಡೂ ಆ್ಯಂಡ್ ಬಿ ಅಟೆಂಟಿವ್. ಅಂದರೆ ಸ್ಟೇ ಇನ್ಫಾರ್ಮ್ಡ್ ಅಂತ ಹೇಳಿ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಬರ್ತಾ ಇರಬೇಕು. ಆ ಇನ್ಫಾರ್ಮೇಷನ್ಗೆ ಪದೇ ಪದೇ ನಾವು ಆನ್ಲೈನ್ಗೆ ಹೋಗ್ತಾ ಇರಬಾರ್ದು. ಆನ್ಲೈನ್ ಕ್ಲಾಸಸ್ಗಳಂತ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ಈಗ ನೀವು ಕ್ಲಾಸ್ 11 ಇದ್ದೀರಾ. ಸೊ ಇವಾಗ ಕ್ಲಾಸ್ 11 ಅಂದ ತಕ್ಷಣ ನಾನು ಹೇಳಿದೆ ವಿ ನೀಡ್ ಟು ಸ್ಟಾರ್ಟ್ ಪ್ರಿಪ್ರೇಷನ್ ರೈಟ್ ನೌ ಅಂತ ಹೇಳಿ. ಸೊ ಅದಕ್ಕೆ ಅಂತಾನೆ ನಮ್ಮಲ್ಲಿ ಬೇಕಾದಷ್ಟು ಬ್ಯಾಚಸ್ಗಳಿರುತ್ತೆ, ಲೈಕ್ ಅರ್ಜುನ ಫಾರ್ ಕ್ಲಾಸ್ 11. ಸೊ ಕ್ಲಾಸ್ 12 ಅಂತ ಬಂದಾಗ ಲಕ್ಷ್ಯ ಅಂತ ಇರುತ್ತೆ. ಲಕ್ಷ್ಯದಲ್ಲಿ ಮತ್ತು ಅರ್ಜುನದಲ್ಲಿ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ನೀವು ನೀಟ್ ಮತ್ತು KCTನ ಫೋಕಸ್ ಮಾಡ್ಬೋದು ಅಲಾಂಗ್ ವಿತ್ JE. ಸೊ ಅದಕ್ಕೆ ಆನ್ಲೈನ್ ಕ್ಲಾಸಸ್ಗಳನ್ನ ಪ್ರಿಫರ್ ಮಾಡಿ. ಸೊ ಈಗ ಆಫ್ಲೈನ್ ಕ್ಲಾಸ್ ಅಂತ ಹೇಳಿದ್ರೆ ಹೋಗೋದು ಬರೋದು ಟೈಮ್, ಅದರ ಜೊತೆಗೆ ಇದು ಇಂಟ್ರಾಕ್ಟಿವ್ ಆಗಿರುತ್ತೆ, ಸಪೋರ್ಟಿವ್ ಆಗಿರುತ್ತೆ. ಯುಟಿಲೈಸ್ ಮಾಡ್ಕೊಳ್ಳೋ ವೇ ಕರೆಕ್ಟ್ ಆಗಿರಬೇಕಾಗತ್ತೆ. ಓಕೆ, ಸೊ ಯೂಸ್ the online classes, live classes, attend all the online classes. Okay, then when it comes to and so ನಾನು ಅನ್ಕೊಂಡಿದ್ದೀನಿ ಇವಾಗ ಆಲ್ಮೋಸ್ಟ್ ನಿಮಗೆ ಕೆಲವು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಫ್ರಮ್ ದ ಬಿಗಿನಿಂಗ್ ಆಫ್. ಅಂದರೆ AI ರೆವಲ್ಯೂಷನ್ ಆಗಿರೋದ್ರಿಂದ ಇವತ್ತೇನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ವಿ ನೀಡ್ ಟು ಫೋಕಸ್ ದ ಕ್ಲಾಸ್ 11, ಕ್ಲಾಸ್ 12 ಆ್ಯಂಡ್ ವಿ ನೀಡ್ ಟು ಪ್ರಯಾರಿಟೈಸ್ ಬೋತ್ ಈಕ್ವಲಿ. ಎರಡನ್ನೂ ಕೂಡ ಈಕ್ವಲ್ ಆಗಿ ಪ್ರಯಾರಿಟೈಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಸ್ಟ್ರಾಟಜಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್.